ಸ್ಮಿತಾ, ಈಗಾಗಲೇ ಉದಯಗಿರಿ ಗಲಾಟೆಯನ್ನು ಖಂಡಿಸಿ ಇವತ್ತು ಕರೆ ಕೊಟ್ಟಿರುವಂತಹ ಜಾಗೃತಿ ಸಮಾವೇಶಕ್ಕೂ ಕೂಡ ಈಗಾಗಲೇ ಅನುಮತಿಯನ್ನು ಕೊಟ್ಟಿಲ್ಲ. ಸೊ ಹೀಗಾಗಿ ಕೋರ್ಟ್ ಯಾವ ತೀರ್ಪನ್ನು ಕೊಡುತ್ತೆ ಆ ತೀರ್ಪಿನ ಆಧಾರದ ಮೇಲೆ ಪ್ರತಿಭಟನೆ ನಿರ್ಧಾರ ಆಗುತ್ತೆ. ಇದೆಲ್ಲದಕ್ಕೂ ಮಿಗಿಲಾಗಿ ಈಗಾಗಲೇ ಎಲ್ಲೋ ಗಲ್ಲೋ ವೃತ್ತದಲ್ಲೂ ಕೂಡ ಈಗಾಗಲೇ ಪೊಲೀಸರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ. ಯಾರೇ ಬಿಜೆಪಿಯ ಕಾರ್ಯಕರ್ತರಿರ್ಬೋದು, ಜನಾಂದೋಲನ ಸಮಿತಿಯ ಸದಸ್ಯರಿರ್ಬೋದು, ಯಾರೇ ಬಂದರೂ ಕೂಡ ಅವರನ್ನು ವಾಪಸ್ ಕಳಿಸುವಂತಹ ಕೆಲಸ ಆಗ್ತಾ ಇರುವಂಥದ್ದು. ಈಗಾಗಲೇ ಈ ಒಂದು ಜಾಗೃತಿ ಜಾಥಾಕ್ಕೆ ಕರೆ ಕೊಟ್ಟಿರುವಂತಹ ಮಹೇಶ್ ಏನಿದ್ದಾರೆ ಅವರು ಕೂಡ ಇವತ್ತು ಗಲ್ಲೋ ವೃತ್ತಕ್ಕೆ ಬಂದಿದ್ದರು. ಆ ಸಂದರ್ಭದಲ್ಲೂ ಕೂಡ ಈಗಾಗಲೇ 166 ಸೆಕ್ಷನ್ ಜಾರಿಯಲ್ಲಿದೆ. ಯಾರು ಕೂಡ 5 ಜನರಿಂದ ಗುಂಪು ಸೇರಬಾರದು ಅಂತೇಳಿ ಈಗಾಗಲೇ ಆದೇಶ ಆಗಿರೋ ಕಾರಣಕ್ಕೆ ಅವರು ಕೂಡ 4-5 ಜನ ಒಟ್ಟಿಗೆ ಬಂದಿದ್ದರು. ಸೊ ಹೀಗಾಗಿ ಅವರನ್ನು ಕೂಡ ವಾಪಸ್ ಕಳಿಸುವಂತಹ ಕೆಲಸ ಆಯಿತು. ತತ್ಕ್ಷಣಕ್ಕೆ ಆ ಸಂದರ್ಭದಲ್ಲಿ ಕೂಡ ಒಂದಷ್ಟು ಮಾತಿನ ಚಕಮಕಿ ಕೂಡ ಪೊಲೀಸರ ಜೊತೆ ನಡೀತು. ನಾವಿಲ್ಲೂ ಕೂಡ ಪ್ರತಿಭಟನೆ ನಡೆಸೋಕೆ ಬಂದಿಲ್ಲ, ಸೊ ಹೀಗಾಗಿ ಯಾಕೆ ನಮ್ಮನ್ನು ವಾಪಸ್ ಕಳಿಸ್ತಾ ಇದ್ದಾರೆ ಅಂತೇಳಿ ಒಂದಷ್ಟು ಮಾತುಕತೆಗಳು ನಡೀತು. ಪೊಲೀಸರು ಕೂಡ ಮುಂಜಾಗ್ರತಾ ಕ್ರಮವಾಗಿ ಯಾರು ಕೂಡ ಗುಂಪನ್ನು ಸೇರಬಾರ್ದು, ಪ್ರತಿಭಟನೆ ಮಾಡಬಾರ್ದು, ಜೊತೆಗೆ ಮೆರವಣಿಗೆ ಅವಕಾಶ ಇಲ್ಲ ಅಂತೇಳಿ ಅವರನ್ನು ಈಗಾಗಲೇ ವಾಪಸ್ ಕಳಿಸಿದ್ದಾರೆ. ಗಲ್ಲೋ ವೃತ್ತದಲ್ಲೂ ಸುಮಾರು 500ಕ್ಕೂ ಹೆಚ್ಚು ಜನರನ್ನು ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. ಬಿಜೆಪಿಯ ಕಾರ್ಯಕರ್ತರಿರ್ಬೋದು, ಜಾಗೃತಿ ಜಾಥಾಕ್ಕೆ ಬರ್ತಾ ಇರುವಂತಹ ಕಾರ್ಯಕರ್ತರು ಯಾರೇ ಬಂದರೂ ಕೂಡ ಅವರನ್ನು ವಾಪಸ್ ಕಳಿಸುವಂತಹ ಕೆಲಸ ಆಗ್ತಾ ಇರುವಂಥದ್ದು. ಈಗಾಗಲೇ ಖಾಸಗಿ ಹೋಟೆಲ್ಗೆ ಬಂದಿರುವಂತಹ ವಿಜೇಂದ್ರ ಇರ್ಬೋದು, ಅಶೋಕ್ ಇರ್ಬೋದು, ತೀರ್ಪಿಗೆ ಕಾಯ್ತಾ ಇದ್ದಾರೆ. ಸೊ ತೀರ್ಪು ಯಾವ ರೀತಿ ಬಂದ ನಂತರದಲ್ಲಿ ಪ್ರತಿಭಟನೆ ಮಾಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ನಿರ್ಧಾರವನ್ನು ಕೈಗೊಳ್ತಾರೆ. ಸ್ಮಿತಾ, ಧನ್ಯವಾದ ವಿನೋದ್. ಹಾಗೆ ಚಂದ್ರಶೇಖರ್ ಮಾಹಿತಿಗಾಗಿ. ಸ್ಮಿತಾ, ಈಗಾಗಲೇ ಉದಯಗಿರಿ ಗಲಾಟೆಯನ್ನು ಖಂಡಿಸಿ ಇವತ್ತು ಕರೆ ಕೊಟ್ಟಿರುವಂತಹ ಜಾಗೃತಿ ಸಮಾವೇಶಕ್ಕೂ ಕೂಡ ಈಗಾಗಲೇ ಅನುಮತಿಯನ್ನು ಕೊಟ್ಟಿಲ್ಲ. ಸೊ ಹೀಗಾಗಿ ಕೋರ್ಟ್ ಯಾವ ತೀರ್ಪನ್ನು ಕೊಡುತ್ತೆ ಆ ತೀರ್ಪಿನ ಆಧಾರದ ಮೇಲೆ ಪ್ರತಿಭಟನೆ ನಿರ್ಧಾರ ಆಗುತ್ತೆ. ಇದೆಲ್ಲದಕ್ಕೂ ಮಿಗಿಲಾಗಿ ಈಗಾಗಲೇ ಗಲ್ಲೋ ವೃತ್ತದಲ್ಲೂ ಕೂಡ ಈಗಾಗಲೇ ಪೊಲೀಸರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ. ಯಾರೇ ಬಿಜೆಪಿಯ ಕಾರ್ಯಕರ್ತರಿರ್ಬೋದು, ಜನಾಂದೋಲನ ಸಮಿತಿಯ ಸದಸ್ಯರಿರ್ಬೋದು, ಯಾರೇ ಬಂದರೂ ಕೂಡ ಅವರನ್ನು ವಾಪಸ್ ಕಳಿಸುವಂತಹ ಕೆಲಸ ಆಗ್ತಾ ಇರುವಂಥದ್ದು. ಈಗಾಗಲೇ ಈ ಒಂದು ಜಾಗೃತಿ ಜಾಥಾಕ್ಕೆ ಕರೆ ಕೊಟ್ಟಿರುವಂತಹ ಮಹೇಶ್ ಏನಿದ್ದಾರೆ ಅವರು ಕೂಡ ಇವತ್ತು ಗಲ್ಲೋ ವೃತ್ತಕ್ಕೆ ಬಂದಿದ್ದರು. ಆ ಸಂದರ್ಭದಲ್ಲೂ ಕೂಡ ಈಗಾಗಲೇ 166 ಸೆಕ್ಷನ್ ಜಾರಿಯಲ್ಲಿದೆ. ಯಾರು ಕೂಡ 5 ಜನರಿಂದ ಗುಂಪು ಸೇರಬಾರದು ಅಂತೇಳಿ ಈಗಾಗಲೇ ಆದೇಶ ಆಗಿರೋ ಕಾರಣಕ್ಕೆ ಅವರು ಕೂಡ 4-5 ಜನ ಒಟ್ಟಿಗೆ ಬಂದಿದ್ದರು. ಸೊ ಹೀಗಾಗಿ ಅವರನ್ನು ಕೂಡ ವಾಪಸ್ ಕಳಿಸುವಂತಹ ಕೆಲಸ ಆಯಿತು. ತತ್ಕ್ಷಣಕ್ಕೆ ಆ ಸಂದರ್ಭದಲ್ಲಿ ಕೂಡ ಒಂದಷ್ಟು ಮಾತಿನ ಚಕಮಕಿ ಕೂಡ ಪೊಲೀಸರ ಜೊತೆ ನಡೀತು. ನಾವಿಲ್ಲೂ ಕೂಡ ಪ್ರತಿಭಟನೆ ನಡೆಸೋಕೆ ಬಂದಿಲ್ಲ, ಸೊ ಹೀಗಾಗಿ ಯಾಕೆ ನಮ್ಮನ್ನು ವಾಪಸ್ ಕಳಿಸ್ತಾ ಇದ್ದಾರೆ ಅಂತೇಳಿ ಒಂದಷ್ಟು ಮಾತುಕತೆಗಳು ನಡೀತು. ಪೊಲೀಸರು ಕೂಡ ಮುಂಜಾಗ್ರತಾ ಕ್ರಮವಾಗಿ ಯಾರು ಕೂಡ ಗುಂಪನ್ನು ಸೇರಬಾರದು, ಪ್ರತಿಭಟನೆ ಮಾಡಬಾರ್ದು, ಜೊತೆಗೆ ಮೆರವಣಿಗೆ ಅವಕಾಶ ಇಲ್ಲ ಅಂತೇಳಿ ಅವರನ್ನು ಈಗಾಗಲೇ ವಾಪಸ್ ಕಳಿಸಿದ್ದಾರೆ. ಗಲ್ಲೋ ವೃತ್ತದಲ್ಲೂ ಸುಮಾರು 500ಕ್ಕೂ ಹೆಚ್ಚು ಜನರನ್ನು ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. ಬಿಜೆಪಿಯ ಕಾರ್ಯಕರ್ತರಿರ್ಬೋದು, ಜಾಗೃತಿ ಜಾಥಾಕ್ಕೆ ಬರ್ತಾ ಇರುವಂತಹ ಕಾರ್ಯಕರ್ತರು ಯಾರೇ ಬಂದರೂ ಕೂಡ ಅವರನ್ನು ವಾಪಸ್ ಕಳಿಸುವಂತಹ ಕೆಲಸ ಆಗ್ತಾ ಇರುವಂಥದ್ದು. ಈಗಾಗಲೇ ಖಾಸಗಿ ಹೋಟೆಲ್ಗೆ ಬಂದಿರುವಂತಹ ವಿಜೇಂದ್ರ ಇರ್ಬೋದು, ಅಶೋಕ್ ಇರ್ಬೋದು, ತೀರ್ಪಿಗೆ ಕಾಯ್ತಾ ಇದ್ದಾರೆ. ಸೊ ತೀರ್ಪು ಯಾವ ರೀತಿ ಬಂದ ನಂತರದಲ್ಲಿ ಪ್ರತಿಭಟನೆ ಮಾಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ನಿರ್ಧಾರವನ್ನು ಕೈಗೊಳ್ತಾರೆ. ಸ್ಮಿತಾ, ಧನ್ಯವಾದ ವಿನೋದ್. ಹಾಗೆ ಚಂದ್ರಶೇಖರ್ ಮಾಹಿತಿಗಾಗಿ. ಸ್ಮಿತಾ, ಈಗಾಗಲೇ ಉದಯಗಿರಿ ಗಲಾಟೆಯನ್ನು ಖಂಡಿಸಿ ಇವತ್ತು ಕರೆ ಕೊಟ್ಟಿರುವಂತಹ ಜಾಗೃತಿ ಸಮಾವೇಶಕ್ಕೂ ಕೂಡ ಈಗಾಗಲೇ ಅನುಮತಿಯನ್ನು ಕೊಟ್ಟಿಲ್ಲ. ಸೊ ಹೀಗಾಗಿ ಕೋರ್ಟ್ ಯಾವ ತೀರ್ಪನ್ನು ಕೊಡುತ್ತೆ ಆ ತೀರ್ಪಿನ ಆಧಾರದ ಮೇಲೆ ಪ್ರತಿಭಟನೆ ನಿರ್ಧಾರ ಆಗುತ್ತೆ. ಇದೆಲ್ಲದಕ್ಕೂ ಮಿಗಿಲಾಗಿ ಈಗಾಗಲೇ ಗಲ್ಲೋ ವೃತ್ತದಲ್ಲೂ ಕೂಡ ಈಗಾಗಲೇ ಪೊಲೀಸರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ. ಯಾರೇ ಬಿಜೆಪಿಯ ಕಾರ್ಯಕರ್ತರಿರ್ಬೋದು, ಜನಾಂದೋಲನ ಸಮಿತಿಯ ಸದಸ್ಯರಿರ್ಬೋದು, ಯಾರೇ ಬಂದರೂ ಕೂಡ ಅವರನ್ನು ವಾಪಸ್ ಕಳಿಸುವಂತಹ ಕೆಲಸ ಆಗ್ತಾ ಇರುವಂಥದ್ದು. ಈಗಾಗಲೇ ಈ ಒಂದು ಜಾಗೃತಿ ಜಾಥಾಕ್ಕೆ ಕರೆ ಕೊಟ್ಟಿರುವಂತಹ ಮಹೇಶ್ ಏನಿದ್ದಾರೆ ಅವರು ಕೂಡ ಇವತ್ತು ಗಲ್ಲೋ ವೃತ್ತಕ್ಕೆ ಬಂದಿದ್ದರು. ಆ ಸಂದರ್ಭದಲ್ಲೂ ಕೂಡ ಈಗಾಗಲೇ 166 ಸೆಕ್ಷನ್ ಜಾರಿಯಲ್ಲಿದೆ. ಯಾರು ಕೂಡ 5 ಜನರಿಂದ ಗುಂಪು ಸೇರಬಾರದು ಅಂತೇಳಿ ಈಗಾಗಲೇ ಆದೇಶ ಆಗಿರೋ ಕಾರಣಕ್ಕೆ ಅವರು ಕೂಡ 4-5 ಜನ ಒಟ್ಟಿಗೆ ಬಂದಿದ್ದರು. ಸೊ ಹೀಗಾಗಿ ಅವರನ್ನು ಕೂಡ ವಾಪಸ್ ಕಳಿಸುವಂತಹ ಕೆಲಸ ಆಯಿತು. ತತ್ಕ್ಷಣಕ್ಕೆ ಆ ಸಂದರ್ಭದಲ್ಲಿ ಕೂಡ ಒಂದಷ್ಟು ಮಾತಿನ ಚಕಮಕಿ ಕೂಡ ಪೊಲೀಸರ ಜೊತೆ ನಡೀತು. ನಾವಿಲ್ಲೂ ಕೂಡ ಪ್ರತಿಭಟನೆ ನಡೆಸೋಕೆ ಬಂದಿಲ್ಲ, ಸೊ ಹೀಗಾಗಿ ಯಾಕೆ ನಮ್ಮನ್ನು ವಾಪಸ್ ಕಳಿಸ್ತಾ ಇದ್ದಾರೆ ಅಂತೇಳಿ ಒಂದಷ್ಟು ಮಾತುಕತೆಗಳು ನಡೀತು. ಪೊಲೀಸರು ಕೂಡ ಮುಂಜಾಗ್ರತಾ ಕ್ರಮವಾಗಿ ಯಾರು ಕೂಡ ಗುಂಪನ್ನು ಸೇರಬಾರದು, ಪ್ರತಿಭಟನೆ ಮಾಡಬಾರ್ದು, ಜೊತೆಗೆ ಮೆರವಣಿಗೆ ಅವಕಾಶ ಇಲ್ಲ ಅಂತೇಳಿ ಅವರನ್ನು ಈಗಾಗಲೇ ವಾಪಸ್ ಕಳಿಸಿದ್ದಾರೆ. ಗಲ್ಲೋ ವೃತ್ತದಲ್ಲೂ ಸುಮಾರು 500ಕ್ಕೂ ಹೆಚ್ಚು ಜನರನ್ನು ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. ಬಿಜೆಪಿಯ ಕಾರ್ಯಕರ್ತರಿರ್ಬೋದು, ಜಾಗೃತಿ ಜಾಥಾಕ್ಕೆ ಬರ್ತಾ ಇರುವಂತಹ ಕಾರ್ಯಕರ್ತರು ಯಾರೇ ಬಂದರೂ ಕೂಡ ಅವರನ್ನು ವಾಪಸ್ ಕಳಿಸುವಂತಹ ಕೆಲಸ ಆಗ್ತಾ ಇರುವಂಥದ್ದು. ಈಗಾಗಲೇ ಖಾಸಗಿ ಹೋಟೆಲ್ಗೆ ಬಂದಿರುವಂತಹ ವಿಜೇಂದ್ರ ಇರ್ಬೋದು, ಅಶೋಕ್ ಇರ್ಬೋದು, ತೀರ್ಪಿಗೆ ಕಾಯ್ತಾ ಇದ್ದಾರೆ. ಸೊ ತೀರ್ಪು ಯಾವ ರೀತಿ ಬಂದ ನಂತರದಲ್ಲಿ ಪ್ರತಿಭಟನೆ ಮಾಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ನಿರ್ಧಾರವನ್ನು ಕೈಗೊಳ್ತಾರೆ. ಸ್ಮಿತಾ, ಧನ್ಯವಾದ ವಿನೋದ್. ಹಾಗೆ ಚಂದ್ರಶೇಖರ್ ಮಾಹಿತಿಗಾಗಿ.
ಸ್ಮಿತಾ, ಈಗಾಗಲೇ ಉದಯಗಿರಿ ಗಲಾಟೆ ಎಲ್ಲ ಖಂಡಿಸಿ ಇವತ್ತು ಕರೆ ಕೊಟ್ಟಿರುವಂತಹ ಜಾಗೃತಿ ಸಮಾವೇಶಕ್ಕೂ ಕೂಡ ಈಗಾಗಲೇ ಅನುಮತಿಯನ್ನು ಕೊಟ್ಟಿಲ್ಲ. ಸೊ ಹೀಗಾಗಿ ಕೋರ್ಟ್ ಯಾವ ತೀರ್ಪನ್ನು ಕೊಡುತ್ತೆ ಆ ತೀರ್ಪಿನ ಆಧಾರದ ಮೇಲೆ ಪ್ರತಿಭಟನೆ ನಿರ್ಧಾರ ಆಗುತ್ತೆ. ಇದೆಲ್ಲದಕ್ಕೂ ಮಿಗಿಲಾಗಿ ಈಗಾಗಲೇ ಎಲ್ಲೋ ಗಲ್ಲೋ ವೃತ್ತದಲ್ಲೂ ಕೂಡ ಈಗಾಗಲೇ ಪೊಲೀಸರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ. ಯಾರೇ ಬಿಜೆಪಿಯ ಕಾರ್ಯಕರ್ತರಿರ್ಬೋದು, ಜನಾಂದೋಲನ ಸಮಿತಿಯ ಸದಸ್ಯರಿರ್ಬೋದು, ಯಾರೇ ಬಂದರೂ ಕೂಡ ಅವರನ್ನು ವಾಪಸ್ ಕಳಿಸುವಂತಹ ಕೆಲಸ ಆಗ್ತಾ ಇರುವಂಥದ್ದು. ಈಗಾಗಲೇ ಏನೋ ಈ ಒಂದು ಜಾಗೃತಿ ಜಾಥಾಕ್ಕೆ ಏನೋ ಕರೆ ಕೊಟ್ಟಿರುವಂತಹ ಮಹೇಶ್ ಏನಿದ್ದಾರೆ ಅವರು ಕೂಡ ಇವತ್ತು ಗಲ್ಲೋ ವೃತ್ತಕ್ಕೆ ಬಂದಿದ್ದರು. ಆ ಸಂದರ್ಭದಲ್ಲೂ ಕೂಡ ಈಗಾಗಲೇ 166 ಸೆಕ್ಷನ್ ಜಾರಿಯಲ್ಲಿದೆ. ಯಾರು ಕೂಡ 5 ಜನರಿಗಿಂತ ಗುಂಪು ಸೇರಬಾರದು ಅಂತೇಳಿ ಈಗಾಗಲೇ ಆದೇಶ ಆಗಿರೋ ಕಾರಣಕ್ಕೆ ಅವರು ಕೂಡ 4-5 ಜನ ಒಟ್ಟಿಗೆ ಬಂದಿದ್ದರು. ಸೊ ಹೀಗಾಗಿ ಅವರನ್ನು ಕೂಡ ವಾಪಸ್ ಕಳಿಸುವಂತಹ ಕೆಲಸ ಆಯಿತು. ತತ್ಕ್ಷಣಕ್ಕೆ ಏನೋ ಆ ಸಂದರ್ಭದಲ್ಲಿ ಕೂಡ ಒಂದಷ್ಟು ಮಾತಿನ ಚಕಮಕಿ ಕೂಡ ಪೊಲೀಸರ ಜೊತೆ ನಡೀತು. ನಾವಿಲ್ಲೂ ಕೂಡ ಪ್ರತಿಭಟನೆ ನಡೆಸೋಕೆ ಬಂದಿಲ್ಲ, ಸೊ ಹೀಗಾಗಿ ಯಾಕೆ ನಮ್ಮನ್ನ ವಾಪಸ್ ಕಳಿಸ್ತಾ ಇದ್ದಾರೆ ಅಂತೇಳಿ ಒಂದಷ್ಟು ಮಾತುಕತೆಗಳು ನಡೀತು. ಪೊಲೀಸರು ಕೂಡ ಮುಂಜಾಗ್ರತಾ ಕ್ರಮವಾಗಿ ಯಾರು ಕೂಡ ಗುಂಪನ್ನು ಸೇರಬಾರ್ದು, ಪ್ರತಿಭಟನೆ ಮಾಡಬಾರ್ದು, ಜೊತೆಗೆ ಮೆರವಣಿಗೆ ಅವಕಾಶ ಇಲ್ಲ ಅಂತೇಳಿ ಅವರನ್ನು ಈಗಾಗಲೇ ವಾಪಸ್ ಕಳಿಸಿದ್ದಾರೆ. ಇಲ್ಲೋ ಏನೋ ಗಲ್ಲೋ ವೃತ್ತದಲ್ಲೂ ಸುಮಾರು 500ಕ್ಕೂ ಹೆಚ್ಚು ಜನರನ್ನು ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. ಬಿಜೆಪಿಯ ಕಾರ್ಯಕರ್ತರಿರ್ಬೋದು, ಜಾಗೃತಿ ಜಾಥಾಕ್ಕೆ ಬರ್ತಾ ಇರುವಂತಹ ಕಾರ್ಯಕರ್ತರು ಯಾರೇ ಬಂದರೂ ಕೂಡ ಅವರನ್ನು ವಾಪಸ್ ಕಳಿಸುವಂತಹ ಕೆಲಸ ಆಗ್ತಾ ಇರುವಂಥದ್ದು. ಇನ್ನು ಈಗಾಗಲೇ ಖಾಸಗಿ ಹೋಟೆಲ್ಗೆ ಬಂದಿರುವಂತಹ BY ವಿಜೇಂದ್ರ ಇರ್ಬೋದು, R ಅಶೋಕ್ ಇರ್ಬೋದು, ತೀರ್ಪಿಗೆ ಕಾಯ್ತಾ ಇದ್ದಾರೆ. ಸೊ ತೀರ್ಪು ಯಾವ ರೀತಿ ಬಂದ ನಂತರದಲ್ಲಿ ಪ್ರತಿಭಟನೆ ಮಾಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ನಿರ್ಧಾರವನ್ನು ಕೈಗೊಳ್ತಾರೆ. ಸ್ಮಿತಾ, ಧನ್ಯವಾದ ವಿನೋದ್ ಹಾಗೆ ಚಂದ್ರಶೇಖರ್ ಮಾಹಿತಿಗಾಗಿ. ಸ್ಮಿತಾ, ಈಗಾಗಲೇ ಉದಯಗಿರಿ ಗಲಾಟೆ ಎಲ್ಲ ಖಂಡಿಸಿ ಇವತ್ತು ಕರೆ ಕೊಟ್ಟಿರುವಂತಹ ಜಾಗೃತಿ ಸಮಾವೇಶಕ್ಕೂ ಕೂಡ ಈಗಾಗಲೇ ಅನುಮತಿಯನ್ನು ಕೊಟ್ಟಿಲ್ಲ. ಸೊ ಹೀಗಾಗಿ ಕೋರ್ಟ್ ಯಾವ ತೀರ್ಪನ್ನು ಕೊಡುತ್ತೆ ಆ ತೀರ್ಪಿನ ಆಧಾರದ ಮೇಲೆ ಪ್ರತಿಭಟನೆ ನಿರ್ಧಾರ ಆಗುತ್ತೆ. ಇದೆಲ್ಲದಕ್ಕೂ ಮಿಗಿಲಾಗಿ ಈಗಾಗಲೇ ಎಲ್ಲೋ ಗಲ್ಲೋ ವೃತ್ತದಲ್ಲೂ ಕೂಡ ಈಗಾಗಲೇ ಪೊಲೀಸರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ. ಯಾರೇ ಬಿಜೆಪಿಯ ಕಾರ್ಯಕರ್ತರಿರ್ಬೋದು, ಜನಾಂದೋಲನ ಸಮಿತಿಯ ಸದಸ್ಯರಿರ್ಬೋದು, ಯಾರೇ ಬಂದರೂ ಕೂಡ ಅವರನ್ನು ವಾಪಸ್ ಕಳಿಸುವಂತಹ ಕೆಲಸ ಆಗ್ತಾ ಇರುವಂಥದ್ದು. ಈಗಾಗಲೇ ಏನೋ ಈ ಒಂದು ಜಾಗೃತಿ ಜಾಥಾಕ್ಕೆ ಏನೋ ಕರೆ ಕೊಟ್ಟಿರುವಂತಹ ಮಹೇಶ್ ಏನಿದ್ದಾರೆ ಅವರು ಕೂಡ ಇವತ್ತು ಗಲ್ಲೋ ವೃತ್ತಕ್ಕೆ ಬಂದಿದ್ದರು. ಆ ಸಂದರ್ಭದಲ್ಲೂ ಕೂಡ ಈಗಾಗಲೇ 166 ಸೆಕ್ಷನ್ ಜಾರಿಯಲ್ಲಿದೆ. ಯಾರು ಕೂಡ 5 ಜನರಿಗಿಂತ ಗುಂಪು ಸೇರಬಾರದು ಅಂತೇಳಿ ಈಗಾಗಲೇ ಆದೇಶ ಆಗಿರೋ ಕಾರಣಕ್ಕೆ ಅವರು ಕೂಡ 4-5 ಜನ ಒಟ್ಟಿಗೆ ಬಂದಿದ್ದರು. ಸೊ ಹೀಗಾಗಿ ಅವರನ್ನು ಕೂಡ ವಾಪಸ್ ಕಳಿಸುವಂತಹ ಕೆಲಸ ಆಯಿತು. ತತ್ಕ್ಷಣಕ್ಕೆ ಏನೋ ಆ ಸಂದರ್ಭದಲ್ಲಿ ಕೂಡ ಒಂದಷ್ಟು ಮಾತಿನ ಚಕಮಕಿ ಕೂಡ ಪೊಲೀಸರ ಜೊತೆ ನಡೀತು. ನಾವಿಲ್ಲೂ ಕೂಡ ಪ್ರತಿಭಟನೆ ನಡೆಸೋಕೆ ಬಂದಿಲ್ಲ, ಸೊ ಹೀಗಾಗಿ ಯಾಕೆ ನಮ್ಮನ್ನು ವಾಪಸ್ ಕಳಿಸ್ತಾ ಇದ್ದಾರೆ ಅಂತೇಳಿ ಒಂದಷ್ಟು ಮಾತುಕತೆಗಳು ನಡೀತು. ಪೊಲೀಸರು ಕೂಡ ಮುಂಜಾಗ್ರತಾ ಕ್ರಮವಾಗಿ ಯಾರು ಕೂಡ ಗುಂಪನ್ನು ಸೇರಬಾರದು, ಪ್ರತಿಭಟನೆ ಮಾಡಬಾರ್ದು, ಜೊತೆಗೆ ಮೆರವಣಿಗೆ ಅವಕಾಶ ಇಲ್ಲ ಅಂತೇಳಿ ಅವರನ್ನು ಈಗಾಗಲೇ ವಾಪಸ್ ಕಳಿಸಿದ್ದಾರೆ. ಇಲ್ಲೋ ಏನೋ ಗಲ್ಲೋ ವೃತ್ತದಲ್ಲೂ ಸುಮಾರು 500ಕ್ಕೂ ಹೆಚ್ಚು ಜನರನ್ನು ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. ಬಿಜೆಪಿಯ ಕಾರ್ಯಕರ್ತರಿರ್ಬೋದು, ಜಾಗೃತಿ ಜಾಥಾಕ್ಕೆ ಬರ್ತಾ ಇರುವಂತಹ ಕಾರ್ಯಕರ್ತರು ಯಾರೇ ಬಂದರೂ ಕೂಡ ಅವರನ್ನು ವಾಪಸ್ ಕಳಿಸುವಂತಹ ಕೆಲಸ ಆಗ್ತಾ ಇರುವಂಥದ್ದು. ಇನ್ನು ಈಗಾಗಲೇ ಖಾಸಗಿ ಹೋಟೆಲ್ಗೆ ಬಂದಿರುವಂತಹ BY ವಿಜೇಂದ್ರ ಇರ್ಬೋದು, R ಅಶೋಕ್ ಇರ್ಬೋದು, ತೀರ್ಪಿಗೆ ಕಾಯ್ತಾ ಇದ್ದಾರೆ. ಸೊ ತೀರ್ಪು ಯಾವ ರೀತಿ ಬಂದ ನಂತರದಲ್ಲಿ ಪ್ರತಿಭಟನೆ ಮಾಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ನಿರ್ಧಾರವನ್ನು ಕೈಗೊಳ್ತಾರೆ. ಸ್ಮಿತಾ, ಧನ್ಯವಾದ ವಿನೋದ್ ಹಾಗೆ ಚಂದ್ರಶೇಖರ್ ಮಾಹಿತಿಗಾಗಿ. ಸ್ಮಿತಾ, ಈಗಾಗಲೇ ಉದಯಗಿರಿ ಗಲಾಟೆ ಎಲ್ಲ ಖಂಡಿಸಿ ಇವತ್ತು ಕರೆ ಕೊಟ್ಟಿರುವಂತಹ ಜಾಗೃತಿ ಸಮಾವೇಶಕ್ಕೂ ಕೂಡ ಈಗಾಗಲೇ ಅನುಮತಿಯನ್ನು ಕೊಟ್ಟಿಲ್ಲ. ಸೊ ಹೀಗಾಗಿ ಕೋರ್ಟ್ ಯಾವ ತೀರ್ಪನ್ನು ಕೊಡುತ್ತೆ ಆ ತೀರ್ಪಿನ ಆಧಾರದ ಮೇಲೆ ಪ್ರತಿಭಟನೆ ನಿರ್ಧಾರ ಆಗುತ್ತೆ. ಇದೆಲ್ಲದಕ್ಕೂ ಮಿಗಿಲಾಗಿ ಈಗಾಗಲೇ ಎಲ್ಲೋ ಗಲ್ಲೋ ವೃತ್ತದಲ್ಲೂ ಕೂಡ ಈಗಾಗಲೇ ಪೊಲೀಸರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ. ಯಾರೇ ಬಿಜೆಪಿಯ ಕಾರ್ಯಕರ್ತರಿರ್ಬೋದು, ಜನಾಂದೋಲನ ಸಮಿತಿಯ ಸದಸ್ಯರಿರ್ಬೋದು, ಯಾರೇ ಬಂದರೂ ಕೂಡ ಅವರನ್ನು ವಾಪಸ್ ಕಳಿಸುವಂತಹ ಕೆಲಸ ಆಗ್ತಾ ಇರುವಂಥದ್ದು. ಈಗಾಗಲೇ ಏನೋ ಈ ಒಂದು ಜಾಗೃತಿ ಜಾಥಾಕ್ಕೆ ಏನೋ ಕರೆ ಕೊಟ್ಟಿರುವಂತಹ ಮಹೇಶ್ ಏನಿದ್ದಾರೆ ಅವರು ಕೂಡ ಇವತ್ತು ಗಲ್ಲೋ ವೃತ್ತಕ್ಕೆ ಬಂದಿದ್ದರು. ಆ ಸಂದರ್ಭದಲ್ಲೂ ಕೂಡ ಈಗಾಗಲೇ 166 ಸೆಕ್ಷನ್ ಜಾರಿಯಲ್ಲಿದೆ. ಯಾರು ಕೂಡ 5 ಜನರಿಗಿಂತ ಗುಂಪು ಸೇರಬಾರದು ಅಂತೇಳಿ ಈಗಾಗಲೇ ಆದೇಶ ಆಗಿರೋ ಕಾರಣಕ್ಕೆ ಅವರು ಕೂಡ 4-5 ಜನ ಒಟ್ಟಿಗೆ ಬಂದಿದ್ದರು. ಸೊ ಹೀಗಾಗಿ ಅವರನ್ನು ಕೂಡ ವಾಪಸ್ ಕಳಿಸುವಂತಹ ಕೆಲಸ ಆಯಿತು. ತತ್ಕ್ಷಣಕ್ಕೆ ಏನೋ ಆ ಸಂದರ್ಭದಲ್ಲಿ ಕೂಡ ಒಂದಷ್ಟು ಮಾತಿನ ಚಕಮಕಿ ಕೂಡ ಪೊಲೀಸರ ಜೊತೆ ನಡೀತು. ನಾವಿಲ್ಲೂ ಕೂಡ ಪ್ರತಿಭಟನೆ ನಡೆಸೋಕೆ ಬಂದಿಲ್ಲ, ಸೊ ಹೀಗಾಗಿ ಯಾಕೆ ನಮ್ಮನ್ನು ವಾಪಸ್ ಕಳಿಸ್ತಾ ಇದ್ದಾರೆ ಅಂತೇಳಿ ಒಂದಷ್ಟು ಮಾತುಕತೆಗಳು ನಡೀತು. ಪೊಲೀಸರು ಕೂಡ ಮುಂಜಾಗ್ರತಾ ಕ್ರಮವಾಗಿ ಯಾರು ಕೂಡ ಗುಂಪನ್ನು ಸೇರಬಾರದು, ಪ್ರತಿಭಟನೆ ಮಾಡಬಾರ್ದು, ಜೊತೆಗೆ ಮೆರವಣಿಗೆ ಅವಕಾಶ ಇಲ್ಲ ಅಂತೇಳಿ ಅವರನ್ನು ಈಗಾಗಲೇ ವಾಪಸ್ ಕಳಿಸಿದ್ದಾರೆ. ಇಲ್ಲೋ ಏನೋ ಗಲ್ಲೋ ವೃತ್ತದಲ್ಲೂ ಸುಮಾರು 500ಕ್ಕೂ ಹೆಚ್ಚು ಜನರನ್ನು ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. ಬಿಜೆಪಿಯ ಕಾರ್ಯಕರ್ತರಿರ್ಬೋದು, ಜಾಗೃತಿ ಜಾಥಾಕ್ಕೆ ಬರ್ತಾ ಇರುವಂತಹ ಕಾರ್ಯಕರ್ತರು ಯಾರೇ ಬಂದರೂ ಕೂಡ ಅವರನ್ನು ವಾಪಸ್ ಕಳಿಸುವಂತಹ ಕೆಲಸ ಆಗ್ತಾ ಇರುವಂಥದ್ದು. ಇನ್ನು ಈಗಾಗಲೇ ಖಾಸಗಿ ಹೋಟೆಲ್ಗೆ ಬಂದಿರುವಂತಹ BY ವಿಜೇಂದ್ರ ಇರ್ಬೋದು, R ಅಶೋಕ್ ಇರ್ಬೋದು, ತೀರ್ಪಿಗೆ ಕಾಯ್ತಾ ಇದ್ದಾರೆ. ಸೊ ತೀರ್ಪು ಯಾವ ರೀತಿ ಬಂದ ನಂತರದಲ್ಲಿ ಪ್ರತಿಭಟನೆ ಮಾಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ನಿರ್ಧಾರವನ್ನು ಕೈಗೊಳ್ತಾರೆ. ಸ್ಮಿತಾ, ಧನ್ಯವಾದ ವಿನೋದ್ ಹಾಗೆ ಚಂದ್ರಶೇಖರ್ ಮಾಹಿತಿಗಾಗಿ. ನಮಸ್ಕಾರ, ಚೇರ್ ಖಾಲಿ